ನಮ್ಮ ಮನಿನ ಭಾಳ ಕಾಡ್ತೈತ್ರಿ. ನಮಗೇನು ಮಾಡೋದು? ಏನು ಕಾಡ್ತೈತಿ? ಮನಿ ಕಾಡ್ತೈತಿ. ಎದಕ್ಕೆ ಕಾಡ್ತೈತಿ? ಏನಿಲ್ರಿ, ಒಟ್ಟ ಅದ್ರ ಬಾಕಲು ಪಶ್ಚಿಮ ದಿಕ್ಕಿಗೆ ಆಗೈತಿ ಮನಿದು, ಅದಕ್ಕೆ ಏಳಿಗಾಗುವಲ್ದು. ಏನು ಮನಿ ಬಾಕಲು ಪಶ್ಚಿಮ ದಿಕ್ಕಿಗಿದ್ರಿ ಏನು ಸಮಸ್ಯೆ ಏನೈತಿ? ಅಲ್ಲ, ಮನಿ ಪಶ್ಚಿಮ ದಿಕ್ಕಿಗೆ ಬಾಗಿಲಿರೋದಕ್ಕೆ ಏಳಿಗೆ ಆಗುವಲ್ಲ ನಮಗೆ. ಸ್ವಲ್ಪ ವಿಚಾರ ಮಾಡ್ರಿ. ನಿಮ್ಮ ಮನೆಯ ಹಿತ್ತಲದೊಳಗೆ ತೆಂಗಿನ ಗಿಡ ಹಚ್ಚಿರಿ, ಮಾವಿನ ಗಿಡ ಹಚ್ಚಿರಿ. ನೀವ ಹಚ್ಚಿದ ಮಾವಿನ ಗಿಡ ಪಶ್ಚಿಮ ದಿಕ್ಕು ಚಲೋ ಇಲ್ಲ ಅಂತ ತಿಳ್ಕೊಂಡು ಪಶ್ಚಿಮ ದಿಕ್ಕಿಗೆ ಹಣ್ಣು ಬಿಡೋದು ಯಾವ್ದಾರ ಗಿಡ ಬಿಟ್ಟೈತೇನು? ದಕ್ಷಿಣ ದಿಕ್ಕಿಗೆ ಒಟ್ಟ ಕನ್ಯಾ ನೋಡಕ್ಕೆ ಹೋಗ್ಬಾರ್ದು ನೋಡಂತಿರ್ತಾರೆ ಕೆಲವು ಮಂದಿ. ಅಂತೀರ? ಇಲ್ಲಿ ಕೇಳಿರಿ, ಇಲ್ಲಿ ನೀವು ಏನು ನಿಮ್ಮ ಕಡೆ ಅನ್ನೋದಿಲ್ಲ. ದಕ್ಷಿಣ ದಿಕ್ಕಿಗೆ ಒಟ್ಟು ಕನ್ಯಾ ನೋಡಬಾರ್ದು. ಅದ್ರ ಕನ್ಯಾ ಕೊಡುವ ದಕ್ಷಿಣ ಮಾತ್ರ ಬೇಕು, ಆದ್ರೆ ದಕ್ಷಿಣ ದಿಕ್ಕಿಗೆ ಕನ್ಯಾ ಬ್ಯಾಡ್ಯವ್ರಿಗೆ. ಏನು ಸಮಸ್ಯೆ ಏನೈತಿ ಇದು? ನಮ್ಮ ಮನೆ ಕಾಡ್ತೈತ್ರಿ. ಒಟ್ಟು ಏನು ಮಾಡಬೇಕು? ಮನೆ ಬಾಗಿಲು ಬದಲು ಮಾಡ್ದ ಅಂದ್ರೆ ವಾಸ್ತು ಪ್ರಕಾರ ಇಲ್ರಿ. ನಮ್ಮ ಮನೆ ಬಾಗಿಲು ಬದಲು ಮಾಡ್ದ, ಕಿಡಿಕಿ ಬದಲು ಮಾಡ್ದ, ದೇವ್ರ ಕೋಲಿ ಬದಲು ಮಾಡ್ದ, ಎಲ್ಲ ಬದಲು ಮಾಡಿ ಮನ್ಯಾಗ ಹೋದ. ಅದು ಮನಿ ಅಂತೂ ನನ್ನ ಬದಲು ಮಾಡಿದೆ, ನೀ ಹಂಗ ಉಳ್ಕೊಂಡೆಲ್ಲೋ ಮರ. ಬದಲಾಗಬೇಕಾದದ್ದು ಮನೆ ಎಲ್ಲ, ಮನೆಯೊಳಗಿರುವ ಮನಗಳು. ಮನೆ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನೆ ಏಳಿಗೆ ಆಗ್ತೈತೆ ಅಂತ ಅಷ್ಟೇ ಅಲ್ಲ, ಮನೆಗಳಲ್ಲಿರುವ ಮನಗಳು ವಾಸ್ತು ಪ್ರಕಾರದ ಕಟ್ಟಬೇಕು. ಇದು ಜೀವನ. ಇದು ನಮಗೆ ದೇವ್ರ ಕಾಡ್ತಾನೆ, ನಮ್ಮ ಮನೆ ಕಾಡ್ತಿ. ದೇವ್ರು ಯಾಕೆ ಕಾಡಕ್ಕೆ ಹೋಗ್ತಾನ ಪಾಪ ನಿಮಗೆ? ನಮಗೊಟ್ಟ ಶನಿ ದೇವ್ರು ಭಾಳ ಕಾಡ್ತೈತೆ ನೋಡ್ರಿ. ನೀವು ವಿಚಾರ ಮಾಡ್ರಿ, ಶನಿ ದೇವ್ರು ಎಷ್ಟದವ ಈ ಜಗತ್ತಿನೊಳಗರ? ಶನಿ ದೇವ್ರು ಇರೋದು ಒಂದ ಶನಿ ಇರೋದು. ಜನ ಎಷ್ಟು? 600 ಕೋಟಿಗಿಂತ ಹೆಚ್ಚು ಜನ ಅದಾರ. ಮತ್ತು ಅವ್ರನ್ನೆಲ್ಲ ಅಷ್ಟು ಖಂಡಗಳನ್ನು ಬಿಟ್ಟು ಏಷ್ಯಾ ಖಂಡಕ್ಕೆ ಬಂದು, ಭಾರತಕ್ಕೆ ಬಂದು, ಕರ್ನಾಟಕಕ್ಕೆ ಬಂದು, ನಿಮ್ಮ ಜಿಲ್ಲಾಕ್ಕೆ ಬಂದು ಹಿಂಗೆ ಹುಡುಕ್ಯಾಡಿ ಪ್ರವಚನದಾಗ ಇವ ಎಲ್ಲಿ ಕುಂತಾನಂತ ಹೇಳಿ ಹುಡುಕಿ ಕಾಡಕ್ಕೆ ಅವನಿಗೇನು ಬೇರೆ ಕೆಲಸ ಇಲ್ಲ ಮಾಡಕ್ಕೆ. ಏನು ಮನುಷ್ಯಂದು ಕಾಡಾಟ ಅಂದ್ರೆ ಏನೈತದ? ಅವ ಯಾಕೆ ಕಾಡ್ತಾನೆ? ಶನಿ ದೇವ ಅಂದ್ರೆ ಉತ್ಸಾಹಿ ಅವ. ಇನ್ನೊಬ್ಬರಿಗೆ ಸತ್ತವರಿಗೆ ಬದುಕಿಸ್ಲಿಕ್ಕೆ ಸಂಜೀವಿನಿ ಗುಡ್ಡನ ಹೊತ್ತುಕೊಂಡು ಬಂದವ ಇನ್ನೊಬ್ಬರಿಗೆ ಯಾಕೆ ಕಾಡ್ತಾನೆ ಹೇಳಿ? ನಿಮ್ಮಲ್ಲಿ ಉತ್ಸಾಹ ತುಂಬವ ದೇವರಷ್ಟೇ. ಅವು ಕಾಡ್ತಾನೆ ಯಾಕೆ? ಅವ ನಮಗೆ ಶನಿ ಕಾಡ್ತೈತಿ. ಒಬ್ಬ ಜ್ಯೋತಿಷ್ಯ ಹತ್ರ ಹೋದ್ನಂತ ಹೋಗಿ, ನಮಗೆ ಒಟ್ಟು ಶನಿ ಕಾಡ್ತೈತಿ ನೋಡ್ರಿ, ಕೈ ಕೊಡು ನೋಡ್ತೀನಿ ಅಂದವ. ತೋರಿಸ್ದ, 100 ರೂಪಾಯಿ ಇಡು ಮೊದಲಂದ. 100 ರೂಪಾಯಿ ಇಲ್ರಿ ನನ್ನ ಹತ್ರ. 50 ಇಡು ಅಂದ. 50 ಇಲ್ರಿ. 25 ಇಲ್ರಿ. 10 ಇಡು ಕೊನೆಗೆ ನೋಡ್ತೀನಿ ಅಂದ. 10 ಇಲ್ರಿ ಅಂದ. 1 ಇಡು ಅಂದವ. 1 ಇಲ್ರಿ ಅಂದ್ರೆ ನೀವು ಹೋಗಿ 1 ಇಲ್ಲಂದ್ರೆ ನಿಮ್ಮಂಥವ್ರಿಗೆ ಶನಿನೂ ಬರೋದಿಲ್ಲ ಹೋಗವ. ಅವ ಬಂದು ಏನು ಮಾಡ್ತಾನೆ ನಿಮ್ಮ ಹತ್ರ? ನೀನ ಅವನಿಗೆ ಕಾಡಿದ್ರೆ ಕಾಡ್ಬೇಕು, ಅವ ನಿಮಗೆ ಕಾಡೋದಿಲ್ಲ. 1 ಇಲ್ಲಂದ್ರೆ ಯಾವ ದೇವ್ರು ಕಾಡ್ತಾನೆ ನಿಮಗೆ? ಏನು ಕಾಡ್ತಾವು ದೇವರು ನಮಗೆ? ನಮಗೆ ಚಲೋ ಮಾಡ್ತಾವು ದೇವರು ಅಷ್ಟೆ, ಕಾಡುವುದಿಲ್ಲ ದೇವರು. ಇದು ಮೈಂಡ್ ಟ್ರ್ಯಾಪ್ ಅಂತಾರೆ ಅಷ್ಟೆ. ನಮ್ಮ ಮನಸ್ಸು ನಮಗೆ ಹೇಳ್ತಿರ್ತೈತೆ ಅಷ್ಟೆ. ಹಿಂಗೆ ಈಗ ನಮಗೆ 100 ಎಕರೆ ಹೊಲ ಇರ್ತೈತಿ, ಹೇಳ್ತಿರ್ತೀವಿ. ಒಟ್ಟ ಯಪ್ಪ ಹೊಲನ ಬೆಳೆದಿಲ್ಲ, ಕಣ್ಣಿಗೆ ಕಂಡಂಗೆ ಆಗ್ತೈತಿ, ಕಂಡಿದ್ದು ಕೈಯಾಗ ಬರೋದಿಲ್ಲ ಅನ್ನೋದಿಲ್ಲ ನೀವು? ಕಣ್ಣಿಗೆ ಕಾಣ್ತೈತಿ, ಕೈಯಾಗ ಬರೋದಿಲ್ಲ ಅಂತ. ಮತ್ತು ಕೈಯಾಗ ಬರೋದ್ರಾಗ ಹೋಗಿ ಯಾವ್ದಾರ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ, ನಿನ್ನ ಕೈಯಾಗ ಹೆಂಗೆ ಬರ್ತೈತೆ ಅದು? ಏನು ನಮ್ಮ ಮಧ್ಯದೊಳಗೆ ಹೆಸರು ಕೇಳಿರಿಲ್ಲ, ಅಮ್ಮಾಯಿ ಮಹಾಲಿಂಗ ನಾಯಕ್ ಅಂತ ಹೇಳಿ. ಒಬ್ಬ ಬಡವ ಮಂಗಳೂರಿನ ಕಡೆ 2 ಎಕರೆ ಯಾರೋ ಒಬ್ಬರು ಶ್ರೀಮಂತರು ದುಡ್ಕೊಂಡು ತಿನ್ನಂತರು ಕೊಟ್ಟರು. ಮರುಭೂಮಿ 2 ಎಕರೆ ಇತ್ತು, ಗುಡ್ಡದ ಮ್ಯಾಲಿತ್ತು, ನೀರು ಹೋಗಕ್ಕಾಗ್ತಿದ್ದಿಲ್ಲ. 6 ಸುರಂಗಗಳನ್ನು ಗುಡ್ಡ ಕೊರೆದು 2 ಎಕರೆಕ್ಕೆ 2 ಇಂಚ್ ನೀರು ಒಯ್ದ. ಅವನಿಗೆ ವಾಟರ್ ವಾರಿಯರ್ ಅಂತ ಕರೆದು ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟ ತಮ್ಮಯ್ಯ ಮಹಾಲಿಂಗ ನಾಯಕ್. ಭೂಮಿ ಕೆಳಗಲ್ಲ, ಗುಡ್ಡದ ಮ್ಯಾಲ ನೀರು ಒಯ್ದು ಹೊಲ ಬೆಳೆದು ಮರುಭೂಮಿಯೊಳಗೆ ಮರಗಳನ್ನು ಬೆಳೆಸಿದ ರೈತರದಾರ. 100 ಎಕರೆ ಇದ್ರು ಒಟ್ಟ ನಮ್ಮದು ಬೆಳೆದಿಲ್ಲ ನೋಡ್ಯಪ್ಪ ಅನ್ನುವ ರೈತರು. ಒಂದು ಸಾಹಸ ಬೇಕಲ್ಲ, ಸಾಹಸ ಇಲ್ಲದೆ ಬೆಳೀತೈತೇನು ಜೀವನದಲ್ಲಿ ಹೇಳಿ? ಸಾಹಸ ಬೇಕು, ಕೊನೆಗೆ ಸಮಾಧಾನವೂ ಬೇಕಾಗ್ತೈತೆ, ಸಹನಶೀಲತೆ ಬೇಕು, ಸಾಹಸ ಬೇಕು, ಸ್ವಲ್ಪ ಸಮಾಧಾನ ಇರಬೇಕು ಜೀವನದಲ್ಲಿ. ಏನು ಜೀವನದ ಮೇಲೆ ನಾವು ಅನ್ಕೊಂಡಂಗೆ ನಡೆಯುವುದಿಲ್ಲ. ಸಮುದ್ರದ ದಂಡೆಯಲ್ಲಿ ಮನೆ ಕಟ್ಟದ ಮೇಲೆ ತೆರೆಗಳು ಬಂದು ಬಡಿತಿರ್ತಾವ. ಸಂತಿಯೊಳಗೆ ಮನೆ ಕಟ್ಟದ ಮೇಲೆ ಶಬ್ದಗಳು ಬಂದು ಬಡಿತಿರ್ತಾವ.
ಕಾಡಿನಲ್ಲಿ ಕಾಡಿನೊಳಗ ಮನಿ ಕಟ್ಟದಿ ಅಂದ್ರೆ ಕಾಡಿನೊಳಗ ಕಾಡು ಪ್ರಾಣಿಗಳದಾವ, ನಾಡಿನೊಳಗ ಕಾಡುವ ಪ್ರಾಣಿಗಳು ಅದಾವಿಲ್ಲ. ಇದರ ಮಧ್ಯದೊಳಗೆ ಒಂದು ಸ್ವಲ್ಪ ಸಮಾಧಾನದಿಂದ ಬದುಕ ಕಟ್ಟಬೇಕಲ್ಲ. ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಲ್ಲಿ ಸಮಾಧಾನಿಯಾಗಿರಬೇಕು. ಸಮಾಧಾನಿಯಾಗಿರುವುದನ್ನು ಕಲಿಬೇಕು. ತಳ್ಕೊಳ್ಳವ ತಪಸ್ವಿ ಆಗ್ತಾನೆ. ತಪಸ್ವಿ ಅಂತ ಯಾರಿಗನ್ನೋದು ಅಂದ್ರೆ ಏನು ಹಸಿರು ತಪ್ಪಲ ತಿಂದಿರೋರಿಗೆ ತಪಸ್ವಿ ಅಂತಾರೇನು? ಕೀಡೆಗಳು ತಿಂದಿರ್ತಾವ. ಗುಹೆಯೊಳಗಿರುವವರು ತಪಸ್ವಿ ಆಗ್ತಾರೇನು? ಪ್ರಾಣಿಗಳು ಗುಹೆಯೊಳಗಿರ್ತಾವ. ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತವರು ತಪಸ್ವಿಗಳಾಗ್ತಾರೇನು? ತಲೆ ಕೆಳಗೆ ಮಾಡಿ ಕಾಲು ಮೇಲೆ ತೌಲು ಬೌಲಿನೂ ನಿಂತಿರ್ತಾವ, ಅವಕ್ಕೆ ತಪಸ್ವಿಗಳನ್ಲಿಕ್ಕೆ ಆಗ್ತೈತೇನು? ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತವರಲ್ಲ, ತಪ್ಪಲು ತಿಂದವರಲ್ಲ, ಗುಹೆಗಳಲ್ಲಿರುವವರಲ್ಲ, ದಿಗಂಬರರಾಗಿರುವವರು ತಪಸ್ವಿಗಳಲ್ಲ. ಜೀವನ ಅಂದ ಮೇಲೆ ಸುಖ ದುಃಖ, ಕಷ್ಟ ಸುಖ, ಸೋಲು ಗೆಲುವು, ಮಾನ ಅಪಮಾನ, ಏರು ಇಳುವು ಇವೆಲ್ಲವುಗಳು ಬರ್ತಾವಲ್ಲ. ಬಂದಾಗ ಯಾರು ತಾಳ್ಕೊಂತಾನಲ್ಲ ಅವ ತಪಸ್ವಿ. ತಾಳ್ಮೆಯಿಂದಿರುವವನು ತಪಸ್ವಿ. ತಾಳ್ಮೆ ಬಹಳ ಮುಖ್ಯ ಜೀವನಕ್ಕೆ. ಒಂದು ಸ್ವಲ್ಪ ನಮಗೆ ಯಾಕೆ ಕಷ್ಟ ಅನ್ನಿಸ್ತೈತಿ ಅಂದ್ರೆ ನಾವು ಸ್ವಲ್ಪ ಫಲದ ಕಡೆ ಅಪೇಕ್ಷೆ ಭಾಳ. ನಮಗೆ ಕೆಲಸ ಮಾಡ್ತೀವಿ, ಫಲಕ್ಕೆ ಅಪೇಕ್ಷೆ ಮಾಡ್ತೀವಿ. ಒಮ್ಮೆ ಕೆಲಸ ಪ್ರೆಸೆಂಟಿನೊಳಗೈತಿ, ಫಲ ಫ್ಯೂಚರ್ನೊಳಗೈತಿ. ಅಂದರೆ ದೇರ್ ವೋಂಟ್ ಬಿ ಎನಿ ಹಾರ್ಮನಿ ಬಿಟ್ವೀನ್ ಯುವರ್ ವರ್ಕ್. ನಿನ್ನ ಕೆಲಸ ಮತ್ತು ಫಲ ಏನೈತಲ್ಲ ಅದಕ್ಕೆ ಹಾರ್ಮನಿ ಇಲ್ಲ, ಸಾಮರಸ್ಯ ಇಲ್ಲ. ಯಾಕಂದ್ರೆ ನೀ ಕೆಲಸ ಮಾಡೋದು ಪ್ರೆಸೆಂಟ್ ಟೆನ್ಸ್ನಾಗ ಮಾಡಾಕತ್ತೈತಿ, ಫಲ ಇರೋದು ಫ್ಯೂಚರ್ನೊಳಗೈತಿ. ಮನುಷ್ಯ ಏನು ಕಲಿಬೇಕು ಅಂದ್ರೆ ಮೊದಲು ಕೆಲಸ ಮಾಡಬೇಕು. ಯಾಕಂದ್ರೆ ಫಲಗಳು ನಮ್ಮ ಕೈಯಲ್ಲಿ ಇಲ್ಲ, ಫಲಗಳು ದೇವನ ಕೈಯಲ್ಲಿ ಅದಾವ. ಈಗ ಹುಡುಗರು ನೋಡ್ರಿ, ನೀವು ಜಿಮ್ಮಿಗೆ ಹೋಗಿರ್ತಾವ. ನೀವು ಜಿಮ್ಮಿಗೆ ಹೋದ ಹುಡುಗರು ನೋಡ್ರಿ, 1-2-3 ದಿವಸ ಹೋಗಿರೋದಿಲ್ಲ, ಹಂಗೆ ಕನ್ನಡಿ ಮುಂದೆ ಬಂದು ಹಿಂಗೆ ಮಸಲ್ ನೋಡ್ಕೊಂತಿರ್ತಾವ. ಎದಕ್ಕೆ? 6 ಪ್ಯಾಕ್ ಬರ್ಬೇಕಂತವ್ರು. ಅಲ್ಲ, ಕೈಯಾಗಿ ಸಿಗರೇಟ್ ಪ್ಯಾಕ್ ಇದ್ರೆ ಮೈಯಾಗಿ 6 ಪ್ಯಾಕ್ ಹೆಂಗೆ ಬರ್ತೈತಿ ಹೇಳಿ? ಕೈಯಾಗಿನ ಸಿಗರೇಟ್ ಪ್ಯಾಕ್ ಬಿಟ್ರೆ ಮೈಯಾಗಿ 6 ಪ್ಯಾಕ್ ಬರ್ತೈತಿ. ಏನು ಒಂದು ಗಿಡ ಹಚ್ಚಿರ್ತೀವಿ ಪರಿಸರ ದಿನಾಚರಣೆ ಮಾಡೋದಿಲ್ಲ. ಒಂದು ಗಿಡ ಹಚ್ಚಿ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತೀವಿ. ಹೊಸರು ಫೋಟೋ ತೆಗೆಸ್ಕೊತೀವಿ, ಮರ್ದಿವ್ಸ ಹೋಗಿವಿ ನೋಡಾಕ. ಗಿಡ ಅಲ್ಲ, ಪೇಪರ್ನಾಗ ನಮ್ಮ ಫೋಟೋ ಬಂದೈತಿಲ್ಲ. ಗಿಡ ಒಣಗಿ ಹೋಗಿ ಕುರಿ ತಿಂದು ಹೋಗೈತೆ ಆಗಲೇ ಅದು. ಅಂದ್ರೆ ನಮಗೆ ಕೆಲಸಕ್ಕಿಂತ ಫಲದ ಅಪೇಕ್ಷೆಗಳು ಭಾಳ ಅದಾವ. ಅದಕ್ಕೆ ಜ್ಞಾನಿ ಅಂತಾನ. ಕಷ್ಟ ಎದಕ್ಕೆ ಅನಿಸೈತಿ ಅಂದ್ರೆ ನೀ ಕೆಲಸವನ್ನು ಪ್ರೀತಿಸುವಲ್ಲಿ ಫಲ ಪ್ರೀತಿಸುವುದಕ್ಕೆ ಕಷ್ಟ ಅನಿಸಕತ್ತೈತಿ. ಕೆಲಸ ಮಾಡುವ ಒಬ್ಬ ಹಾಡುಗಾರ ಅದಾನ. ಒಂದು ಹಾಡು ಹಾಡಿದ್ರೆ ಆ ಹಾಡಿಗೆ ರಾಷ್ಟ್ರಪತಿಗಳು ರಾಷ್ಟ್ರ ಪ್ರಶಸ್ತಿ ಕೊಡಬೇಕಂತ ಇಚ್ಛೆ ಪಡಬೇಡ. ನೀ ಹಾಡಿದ ಹಾಡೇ ನಿನಗೊಂದು ದೊಡ್ಡ ಪ್ರಶಸ್ತಿ. ಇದು ಬದುಕುವುದು ಕಲಿಯುವುದಷ್ಟೆ. ನನ್ನ ಹಾಡೇ ನನಗೊಂದು ಪ್ರಶಸ್ತಿ. ಈಗ ತಾಯಂದಿರ ಮನೆಗೆ ಕಸ ಹೊಡಿತೀರಿ, ಕಸ ಹೊಡೆದಿದ್ದಕ್ಕೆ ಯಾರ್ಯಾರು ಬಂದು ಪ್ರಶಸ್ತಿ ಕೊಡ್ಬೇಕಂತೈತೇನ? ಅದಕ್ಕೇನ್ರಿ ಇವ್ರು ಸ್ವಚ್ಛ ಕಸ ಹೊಡೆದಾರ, ಇವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ರಿ ಅಂತ ಏನಿಲ್ಲ. ಆ ಮನೆ ಅಂತಿರ್ಬೇಕು, ಈ ಹೆಣ್ಮಗಳಿಗೆ ನಾನು ಅವಕಾಶ ಕೊಟ್ಟಿದ್ದಕ್ಕಾಗ ನನಗೆ ಎಷ್ಟು ಸ್ವಚ್ಛ ಇಟ್ಟಾಳಪ್ಪ ಅಂತ ಆ ಮನೆ ಅಂತಂದ್ರೆ ಆ ತಾಯಿಗೆ ಅದೇ ದೊಡ್ಡ ಪ್ರಶಸ್ತಿ. ಅದು ಕಿವಿ ಹೆಚ್ಚಿ ಕೇಳ್ರಿ. ಇವತ್ತಂಥವು ಮನೆಗಳು ಕೇಳಿಲ್ಲ, ನಾವು ಅದಕ್ಕೆ ಅಂದಿಲ್ಲ. ಸ್ವಚ್ಛ ಇಡುದ ಪ್ರಶಸ್ತಿ ಅಷ್ಟೇ ಅಲ್ಲ.